ಹಾಯ್ ಹಲೋ ಫ್ಯಾಮ್ ವೆಲ್ಕಮ್ ಬ್ಯಾಕ್ ಟು ಅವರ್ ಮೈ ಯೂಟ್ಯೂಬ್ ಚಾನಲ್. ಏನಿವತ್ತು ಸಹನಾ ಲಾಗ್ ಸ್ಟಾರ್ಟ್ ಮಾಡಿದ ತಕ್ಷಣ ಫೇಸ್ ತೋರಿಸ್ತಾ ಇದೆಲ್ಲ ತೋರಿಸ್ತಾ ಇದ್ದಾಳೆ ಅಂತ ಥಿಂಕ್ ಮಾಡ್ತಾ ಇದ್ದೀರಾ. ಸೊ ನಮ್ಮ ಮನೆಯಲ್ಲಿ ಇವತ್ತು ಬಿರಿಯಾನಿ ಮತ್ತು ಕಬಾಬ್ ಮಾಡೋ ಪ್ಲ್ಯಾನ್ನ ಮಾಡಿದ್ದೀವಿ. ಸೊ ನಾವು ಯಾವ ಥರ ರೆಸಿಪಿನ ಹಾಕ್ತೀವಿ, ನಮ್ಮ ಮನೇಲಿ ಹೇಗೆ ಮಾಡ್ತೀವಿ ಅಂತ ಒಂದು ಪುಟಾಣಿ ಲಾಗ್ ಆಗಿರುತ್ತೆ. ಸೊ ಲೈಕ್, ಸಬ್ಸ್ಕ್ರೈಬ್ ಮತ್ತು ಶೇರ್ನ ಮಾಡಿ. ನೋಡ್ಬೋದು ನೀವು ಆಲ್ರೆಡಿ ನಮ್ಮ ಸಂಜು ಟೊಮೆಟೊ ಮತ್ತು ಆನಿಯನ್ನ ಕಟ್ ಮಾಡ್ತಾ ಇದ್ದಾನೆ. ಸೊ ನಾನು ಲಾಗ್ ಸ್ಟಾರ್ಟ್ ಮಾಡ್ಬೇಕು ಅಂದ್ಕೊಂಡಿರಲಿಲ್ಲ. ನಮ್ಮ ಪಾಪು ಕೂತ್ಕೊಂಡು ಆಟ ಆಡ್ತಿದ್ದ. ನಮ್ಮ ಅಜ್ಜಿ ಮೇಲೆ ಕೂತಿದ್ದಾರೆ. ಟೊಮೊಟೊನ ಆನಿಯನ್ನ ಕಟ್ ಮಾಡ್ತಾಯಿದ್ದ. ಇನ್ನೊಬ್ಬರು ಅಜ್ಜಿ ಬೆಳ್ಳುಳ್ಳಿನ ಬಿಡಿಸ್ತಾಯಿದ್ರು. ಸೊ ಹಾಗೆ ಕಿಚನ್ಗೆ ಎಂಟ್ರಿ ಕೊಟ್ಟೆ. ಕಿಚನಲ್ಲಿ ನಮ್ಮ ಮಾವ ಚಿಕನ್ ಎಲ್ಲ ವಾಶ್ ಮಾಡ್ಕೊಂಡಿದ್ರು. ನಮ್ಮ ಅತ್ತೆ ಅಷ್ಟು ಬೇಗ ಕಬಾಬ್ಗೆ ರೆಸಿಪಿನ ಕಲಸಿಟ್ಕೊಂಡ್ಬಿಡೋಣ, ಚಿಕನ್ಗೆ ಚೆನ್ನಾಗಿ ಉಪ್ಪು ಖಾರ ಹಿಡಿಯುತ್ತೆ, ಬೇಗ ಕಲಸಿಟ್ಕೊಂಡ್ರೆ ಚೆನ್ನಾಗಾಗುತ್ತೆ ಅಂತ ಹೇಳಿ ಚಿಕನ್ ಮಸಾಲ ಪೌಡರ್ನ 2 ಹಾಕಿದ್ದಾರೆ. ಸೊ ಅದಕ್ಕೆ ಅರಿಶಿನ ಪುಡಿನ ಆ್ಯಡ್ ಮಾಡಿದ್ದಾರೆ. ಇವಾಗ ಅದಕ್ಕೆ ಕಾಳು ಮೆಣಸಿನ ಪುಡಿ, ಪೆಪ್ಪರ್ ಪೌಡರು 1.5 ಟೇಬಲ್ ಸ್ಪೂನಷ್ಟು ಪೆಪ್ಪರ್ ಪೌಡರ್ನ ಹಾಕಿದ್ದಾರೆ. ಸೊ ಅದಕ್ಕೆ ಇನ್ನು ಸ್ವಲ್ಪ ಒಂದು ಪ್ಯಾಕಲ್ಲಿ ಒಂದು 3/4 ಪ್ಯಾಕಷ್ಟು ಚಿಲ್ಲಿ ಪೌಡರ್ನ ಆ್ಯಡ್ ಮಾಡಿದ್ದಾರೆ. ಸೊ ಅದಾದಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕಿದ್ದಾರೆ. ಸೊ ಇದೆಲ್ಲ ಹಾಕೋದ್ರಿಂದ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ಅಂತ ಅಷ್ಟೇ. ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಒಂದು 4 ಟೇಬಲ್ ಸ್ಪೂನ್ ಅಷ್ಟು ಹಾಕಿದ್ದಾರೆ. ಮನೆಯಲ್ಲೇ ಮಾಡಿರೋ ಗರಂ ಮಸಾಲ ಪುಡಿನ ಸ್ವಲ್ಪ ಆ್ಯಡ್ ಮಾಡಿದ್ದಾರೆ. ಸೊ ಇದು ಆಪ್ಷನಲ್ಲು, ಬೇಕಾದರೆ ಆ್ಯಡ್ ಮಾಡ್ಬೋದು, ಇಲ್ಲಾಂದರೆ ಬೇಡ. ಸ್ವಲ್ಪ ಟೇಸ್ಟ್ ಚೆನ್ನಾಗಿ ಬರಲಿ ಅಂತ ಅಷ್ಟೇ. ಅದಾದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿದ್ದಾರೆ. ಇದಕ್ಕೆ ಇನ್ನು ನೆಕ್ಸ್ಟು ಲೆಮನ್ ಆ್ಯಡ್ ಮಾಡ್ತೀವಿ ಮತ್ತು ಮೊಟ್ಟೆನ ಆ್ಯಡ್ ಮಾಡ್ತೀವಿ. ಇವಾಗ ಸ್ವಲ್ಪ ಆಯಿಲ್ನ ಹಾಕಿದ್ದಾರೆ, ಒಂದು 3 ಟೇಬಲ್ ಸ್ಪೂನಷ್ಟು ಆಯಿಲ್ನ ಹಾಕಿದ್ದಾರೆ. ಅದಾದಮೇಲೆ ಮೊಟ್ಟೆನ ತೊಗೊಂಬಂದು ಇಟ್ಕೊಂಡಿದ್ದೀವಿ. ಮೊಟ್ಟೆನೂ ಅಷ್ಟೇ ಆಪ್ಷನಲ್ಲು. ಕೆಲವ್ರು ಮೊಟ್ಟೆ ಹಾಕ್ತಾರೆ, ನನಗೂ ಗೊತ್ತಿರಲಿಲ್ಲ. ಮೊಟ್ಟೆ ಹಾಕೋದ್ರಿಂದ ಕಬಾಬ್ ಮಾಡುವಾಗ ಫುಲ್ಲು ನೊರೆ ಬಂದುಬಿಡುತ್ತೆ. ಆದಷ್ಟು ಮೊಟ್ಟೆ ಸ್ವಲ್ಪ ಕಮ್ಮಿನೇ ಹಾಕಿ. ಸೊ ನಮ್ಗೆ 2 ಹಾಕಿದರೆ ಸಾಕಾಗಿತ್ತು. ಸೊ ಇತ್ತಲ್ಲ ಅಂತ 3 ಮತ್ತೆ ಹಾಕಿದ್ರು. ಆದರೂ ಕಬಾಬ್ ತುಂಬ ಟೇಸ್ಟ್ ಬರುತ್ತೆ. ಮತ್ತು ಫುಲ್ಲು ನೊರೆ ಆಯಲ್ಲೆಲ್ಲ ನೊರೆ ಆಗೋಗ್ಬಿಡುತ್ತೆ, ಕಬಾಬ್ ಹಾಕೋದೇ ಗೊತ್ತಾಗಲ್ಲ. ಸೊ 3 ಮೊಟ್ಟೆನ ಹಾಕಿದ್ದಾರೆ. ಅದಕ್ಕೆ ಇವಾಗ ನಮ್ಮ ಮನೆಯಲ್ಲಿ ಮಾಡಿರೋ ಧನಿಯಾ ಪೌಡರು 2 ಟೇಬಲ್ ಸ್ಪೂನಷ್ಟು ಧನಿಯಾ ಪೌಡರ್ನ ಆ್ಯಡ್ ಮಾಡಿದ್ದಾರೆ. ಸೊ ಇವಾಗ ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಸೊ ಅದು ಫುಲ್ಲು ಮಸಾಲ ಹಿಡಿಬೇಕಲ್ವಾ. ಸೊ ಹಾಗಾಗಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀವಿ. ಸೊ ನಾವು ಈ ಮಸಾಲ ಮಾಡ್ಕೊಂಡಿರೋದು 1.5-1.25 kg ಚಿಕನ್ಗೆ ಆ್ಯಡ್ ಮಾಡುತ್ತೆ. ಅದಕ್ಕೆ ಇವಾಗ ಲೆಮನ್ನ ಆ್ಯಡ್ ಮಾಡ್ತಾ ಇದ್ದಾರೆ. ಸೊ ಲೆಮನ್ ಆ್ಯಡ್ ಮಾಡ್ಕೊಳ್ಳೋಣ. ನಾವು 2 ನಿಂಬೆಹಣ್ಣನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀವಿ. ಸೊ ಇವಾಗ ಆ್ಯಡ್ ಮಾಡ್ಕೊಳ್ಳೋಣ. ಸೊ ಲೆಮನ್ ಹಾಕೋದ್ರಿಂದನೂ ತುಂಬ ಟೇಸ್ಟ್ ಚೆನ್ನಾಗಿ ಬರುತ್ತೆ, ಚೆನ್ನಾಗಿ ಆಗುತ್ತೆ. ಸೊ ಇವಾಗ ಅದಕ್ಕೆ ಫುಲ್ಲು ಚಿಕನ್ನ ಹಾಕ್ತಾ ಇದ್ದಾರೆ. ಆಲ್ರೆಡಿ ನಾವು ಚಿಕನ್ನ ತೊಳೆದು ಕಟ್ ಮಾಡಿ ಇಟ್ಕೊಂಡಿದ್ದೀವಿ. ಸೊ ಇವಾಗ ಚಿಕನ್ನ ಹಾಕಿ ಚೆನ್ನಾಗಿ ಸ್ಮ್ಯಾಶ್ ಮಾಡೋಣ. ಹಾಯ್ ಗಾಯ್ಸ್, ನಿಂದೆಲ್ಲ ವಾಯ್ಸ್ ತೆಗೆದೇಸಿದ್ದೀನಿ, ನನ್ಗೆ ಗೊತ್ತು ಗಾಯ್ಸ್. ಬೆಳೆಯವ್ರನ್ನ ತುಳಿತಾರೆ ಗಾಯ್ಸ್. ಇದನ್ನಂತೂ ನಿಜವಾಗ್ಲೂ ಬಿಡ್ತೀನಿ ಸಂಜು, ಈ ವಾಯ್ಸ್ ನಿಜ. ಸೊ ಇವಾಗ ಕಬಾಬಿಗೆಲ್ಲ ಕಲಸಿಟ್ಕೊಂಡಾಗಿದೆ. ಸೊ ಇವಾಗ ಬಿರಿಯಾನಿನ ರೆಡಿ ಮಾಡೋಣ. ಸೊ ಒಂದು ಪ್ಯಾನ್ನಲ್ಲಿ ಪಾತ್ರೆ ಇಟ್ಕೊಂಡು ಅದಕ್ಕೆ ಆಯಿಲ್ ಹಾಕ್ಕೊಂಡಿದ್ದೀವಿ. ಸೊ ನೋಡ್ಬೋದು ನೀವಿಲ್ಲಿ ಆನಿಯನ್ನು, ಟೊಮೆಟೊ, ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು ಆ್ಯಂಡ್ ಚಿಲ್ಲಿ ಪೌಡರ್ ಎಲ್ಲ ಕಟ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀವಿ ನಾವು. ನಮ್ಮ ಸಂಜೆ ಫುಲ್ಲೆಲ್ಲ ಕ್ಲೀನ್ ಮಾಡ್ತಾ ಇದ್ದಾನೆ. ಸೊ ಪ್ಯಾನ್ಗೆ ಎಣ್ಣೆ ಹಾಕಿ ನಾವು ಒಂದು ಪಾತ್ರೆಗೆ ಬಿಸಿ ಮಾಡೋಕೆ ಇಟ್ಟಿದ್ವಿ. ಸೊ ಇವಾಗ ಅದಕ್ಕೆ ಆನಿಯನ್ನು ಮತ್ತು ಚಿಲ್ಲಿನ ಹಾಕೊಳ್ಳೋಣ. ಸೊ ಅದು ತುಂಬ ಚೆನ್ನಾಗಿ ಫ್ರೈ ಆಗಬೇಕು. ನೋಡ್ಬೋದು ನೀವು, ಆನಿಯನ್ನು ಯಾವತ್ತೇ ಆದರೂ ಏನೇ ಮಾಡಿದ್ರು ಆನಿಯನ್ ತುಂಬ ಚೆನ್ನಾಗಿ ಫ್ರೈ ಆಗಬೇಕು, ನೀಟಾಗಿರಬೇಕು. ಸೊ ಅದೇನೋ ಹೇಳ್ತಾರಲ್ಲ, ಯಾವ ಕಲರ್ ಅದು, ಬ್ರೌನ್ ಕಲರ್ ಬರಬೇಕು ಆನಿಯನ್ನು. ಸೊ ಇವಾಗ ಆನಿಯನ್ ಹಾಕ್ಕೊಂಡಾದ್ಮೇಲೆ ನಾವು ಬಿರಿಯಾನಿ, ಏನು ಸೊಪ್ಪಿದು, ಇದು ಬಿರಿಯಾನಿ ಪೌಡರ್ ಜೊತೆ ಬರುತ್ತೆ. ಇದ್ರ ನೇಮ್ ಅಷ್ಟು ನನಗೆ ಗೊತ್ತಿಲ್ಲ. ಸೊ ಇದನ್ನು ಆ್ಯಡ್ ಮಾಡ್ಕೊತಾರೆ. ಸೊ ತುಂಬ ಚೆನ್ನಾಗಾಗುತ್ತೆ ಬಿರಿಯಾನಿ, ಎಲ್ಲ ಫ್ಲೇವರ್ ಚೆನ್ನಾಗಿ ಬರುತ್ತೆ ಅಂತ ಇದನ್ನು ಆ್ಯಡ್ ಮಾಡ್ಕೊತಾರೆ. ಅದಾದಮೇಲೆ ನಾವು ಚಿಕನ್ನ ರೆಡಿ ಮಾಡಿ ಇಟ್ಕೊಂಡಿದ್ದೀವಿ ಬಿರಿಯಾನಿಗೆ. ಸೊ ಬಿರಿಯಾನಿ ರೆಡಿ ಮಾಡೋಕ್ಕೆ ಚಿಕನ್ನು ಟೇಸ್ಟಾಗಿರ್ಬೇಕಂತ ಸ್ವಲ್ಪ ಅದಕ್ಕೆ ಸಾಲ್ಟ್ನ ಆ್ಯಡ್ ಮಾಡಿದ್ದಾರೆ. ಸ್ವಲ್ಪ ಚಿಲ್ಲಿ ಪೌಡರ್ನ ಹಾಕ್ತಾ ಇದ್ದಾರೆ.
ಅದಾದಮೇಲೆ ಅದಕ್ಕೆ ಮೊಸರನ್ನ ಹಾಕ್ಕೋಬೇಕು. ಯಾಕಂದರೆ ಚಿಕನ್ನು ಚೆನ್ನಾಗಿ ಅದು ಚಿಕನ್ಗೆ ಮಸಾಲೆ ಇಟ್ಕೊಂಡ್ರೆ ಬಿರಿಯಾನಿನೂ ಟೇಸ್ಟ್ ಬರುತ್ತೆ, ಚಿಕನ್ನು ಟೇಸ್ಟ್ ಇರುತ್ತೆ. ಸೊ ಅದಕ್ಕೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಆ್ಯಡ್ ಮಾಡ್ತಾ ಇದ್ದಾರೆ. ಸೊ ಆವಾಗಲೇ ಹಾಕಿದ್ದು ಚಿಲ್ಲಿ ಪೌಡರ್ ಸಾಕಾಗಲಿಲ್ಲ ಅಂತ ಮತ್ತೆ ಚಿಲ್ಲಿ ಪೌಡರ್ ಹಾಕ್ತೀವಿ. ಸೊ ಮನೆಯಲ್ಲೇ ಮಾಡಿಟ್ಕೊಂಡಿರೋ ಗರಂ ಮಸಾಲ ಪೌಡರು. ಸೊ ಇದಿಷ್ಟನ್ನು ಹಾಕಿ ಚೆನ್ನಾಗಿ ಚಿಕನನ್ನು ಸ್ಮ್ಯಾಶ್ ಮಾಡೋಣ. ಸೊ ಅಂದರೆ ಚೆನ್ನಾಗಿ ಕಲಸಿಟ್ಕೊಳ್ಳೋಣ. ಅದು ಬಿರಿಯಾನಿಗೆ ಆ ಕಡೆ ಆನಿಯನ್ ಫ್ರೈ ಆಗ್ತಾ ಇದೆ. ಸೊ ಈ ಥರ ಮಾಡಿಟ್ಕೊಳ್ಳೋದ್ರಿಂದ ಬಿರಿಯಾನಿ ತುಂಬ ಟೇಸ್ಟಾಗಿ ಬರುತ್ತೆ ಮತ್ತು ಚಿಕನ್ ಚೆನ್ನಾಗಿ ಉಪ್ಪು ಖಾರ ಹಿಡಿಯುತ್ತೆ. ಸೊ ಚಿಕನ್ನು ಅನ್ನ ಟೇಸ್ಟಾಗಿದ್ದು ಚಿಕನ್ನು ಸೆಪ್ಪೆ ಸೆಪ್ಪೆ ಹೊಡಿಯೋಲ್ಲ. ಸೊ ಈ ಥರ ರೆಡಿ ಮಾಡಿ ಇಟ್ಕೊಂಡ್ರೆ ಚೆನ್ನಾಗಿರುತ್ತೆ ಅಂತ ಅಷ್ಟೇ. ಸೊ ಪ್ಯಾನ್ನಲ್ಲಿ ಆನಿಯನು ಚಿಲ್ಲಿ ಎಲ್ಲ ಫ್ರೈ ಆಗ್ತಾ ಇದೆ. ಸೊ ಇವಾಗ ನಾನು ಫೇಸ್ನ ರಿವೀಲ್ ಮಾಡ್ತೀನಿ. ಯಾಕೆ ನಾನು ಇಷ್ಟೊತ್ತು ಫೇಸ್ನ ತೋರಿಸಿರ್ಲಿಲ್ಲ ಅಂದರೆ ತುಂಬ ಗಲೀಜಾಗಿ ಒಡ್ಡಿ ಥರ ಇದೆ. ಸೊ ಹಾಗಾಗಿ ನಾನು ಫೇಸ್ನ ತೋರಿಸಿರಲಿಲ್ಲ ಅಷ್ಟೇ. ಮನೇಲೇ ಇರ್ತೀವಲ್ಲ, ಹೊರಗಡೆ ಏನು ಹೋಗಲ್ಲ ಅಂತ ಆ ಥರ ಇದೆ ಅಷ್ಟೇ. ಸೊ ಇವಾಗ ಅದು ಫ್ರೈ ಆಗಿರೋ ಆನಿಯನ್ಗೆ ಟೊಮೆಟೊನ ಆ್ಯಡ್ ಮಾಡ್ಕೊಳ್ಳೋಣ. ಸೊ ಟೊಮೊಟೊ ಚೆನ್ನಾಗಿ ಫ್ರೈ ಆಗಬೇಕು. ಇವಾಗ ಟೊಮೊಟೊ ಫ್ರೈ ಮಾಡ್ಕೊಳ್ಳೋಣ ಚೆನ್ನಾಗಿ. ಆನಿಯನ್ ಫ್ರೈ ಆಗಿದೆ ಅಂತ ಆ ಥರ ಫ್ರೈ ಆದಮೇಲೆ ಟೊಮೊಟೊ ಆ್ಯಡ್ ಮಾಡಬೇಕು. ಸೊ ಅದಾದಮೇಲೆ ನಾವು ಮನೆಯಲ್ಲೇ ರೆಡಿ ಮಾಡಿರೋ ಗರಂ ಮಸಾಲ ಪೌಡರ್ನ ಹಾಕ್ತಾಯಿದ್ದೀನಿ. ಸೊ ನಾನು ಅದು ಗರಂ ಮಸಾಲ ಪೌಡರ್ ಲಾಗ್ ಮರ್ತೋಗ್ಬಿಟ್ಟಿದ್ದೆ. ಸೊ ನೆಕ್ಸ್ಟ್ ಟೈಮ್ ನಾವು ಮನೇಲಿ ಹೇಗೆ ಗರಂ ಮಸಾಲ ಪೌಡರ್ನ ಮಾಡ್ತೀವಿ ಅಂತ ಲಾಗ್ ಮಾಡಿ ತೋರಿಸ್ತೀನಿ. ಸ್ವಲ್ಪ ಈಗ ಅದಕ್ಕೆ ಅರಿಶಿನ ಪುಡಿ ಹಾಕೋಣ. ಅರಿಶಿನ ಪುಡಿ ಹಾಕಿದ್ಮೇಲೆ ನಾವು ಸ್ಮ್ಯಾಶ್ ಮಾಡಿ ಚಿಕನ್ನು, ಈಗ ಚಿಕನನ್ನು ಹಾಕ್ಕೊಳ್ಳೋಣ. ಚಿಕನ್ ಹಾಕಿ ಗೂರಾಡ್ಕೊಂಡು ಒಂದೆರಡು ಸುತ್ತು ಅದಕ್ಕೆ ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪನ್ನ ಕಟ್ ಮಾಡಿ ಇಟ್ಕೊಂಡಿರೋದನ್ನು ಆ್ಯಡ್ ಮಾಡ್ಕೊಂಡಿದ್ದೀನಿ. ಇವಾಗಲೇ ಚೆನ್ನಾಗಿ ಆ್ಯಡ್ ಮಾಡ್ಕೊಳ್ಳೋಣ. ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಮಸಾಲೆ ಎಲ್ಲ ಹಸಿ ಸ್ಮೆಲ್ ಹೋಗಬೇಕು. ಸೊ ಹಸಿ ಸ್ಮೆಲ್ಲೆಲ್ಲ ಹೋದ್ಮೇಲೆ ನಾವು ಅಕ್ಕಿ ಎಷ್ಟು ತೊಗೊಂಡಿದ್ದೀವೋ ಅಷ್ಟು ಅಳತೆ ನೋಡಿ ಅದಕ್ಕೆ ನೀರನ್ನ ಆ್ಯಡ್ ಮಾಡ್ಕೋಬೇಕು. ನೀರನ್ನ ಆ್ಯಡ್ ಮಾಡಿ ಸ್ವಲ್ಪ ನೀರು ಬಿಸಿ ಆದಮೇಲೆ ನಾವು ಎಷ್ಟು ಅಕ್ಕಿ ತೊಗೊಂಡಿರ್ತೀವೋ ಆ ಅಕ್ಕಿ ಒಂದು 5 ನಿಮಿಷ ಮುಂಚೆನೇ ನೆನೆಸಿಟ್ಕೊಂಡ್ರೆ ಚೆನ್ನಾಗಿರುತ್ತೆ, ಯಾಕಂದರೆ ಬಿರಿಯಾನಿಗೆಲ್ಲ. ಸೊ ಇವಾಗ ಬಿರಿಯಾನಿ ರೆಸಿಪಿ ಕಂಪ್ಲೀಟಾಗಿ ಕ್ಲೋಸ್ ಆಗಿದೆ. ಇವಾಗ ಅದಕ್ಕೆ ರುಚಿ ಹೇಗಿದೆ ಅಂತ ಮತ್ತೆ ಸ್ವಲ್ಪ ಟೇಸ್ಟ್ ನೋಡಿದ್ದಾರೆ. ಓಕೆ, ಸೊ ಅದನ್ನು ಕ್ಲೋಸ್ ಮಾಡಿ ಇಟ್ಟಿದ್ವಿ. ಫೈನಲ್ಲಿ ಬಿರಿಯಾನಿ ಈ ಥರ ಸಕ್ಕತ್ತಾಗಿತ್ತು. ಟೇಸ್ಟು ತುಂಬಾ ಇಷ್ಟ ಆಯಿತು. ನೋಡ್ಬೋದು ನೀವು, ಸ್ವಲ್ಪ ಗಂಜಿ ಥರ ಆಗೋದಾಗಲಿ ಏನಿಲ್ಲ, ತುಂಬ ಚೆನ್ನಾಗಿ ನೀಟಾಗಿ ದಮ್ ಆಗಿತ್ತು. ಬಿರಿಯಾನಿ ಕ್ಲೋಸ್ ಆದಮೇಲೆ ನಾವು ಕಬಾಬ್ಗೆ ಕಲಸಿಟ್ಕೊಂಡಿದ್ವಿ ಅಲ್ವಾ, ನೋಡ್ಬೋದು ನೀವು. ಕಬಾಬ್ಗೆ ಬಿರಿಯಾನಿ ಮಾಡೋಕ್ಕೂ ಮುಂಚೆನೇ ನಾವು ಆಲ್ರೆಡಿ ಕಲಸಿಟ್ಕೊಂಡಿದ್ವಿ. ಸೊ ಪ್ಯಾನಲ್ಲಿ ಎಣ್ಣೆ ಇಟ್ಬಿಟ್ಟು ಒಂದೊಂದೇ ಕಬಾಬ್ನ ಬಿಡೋಕ್ಕೆ ರೆಡಿ ಆದ್ವಿ. ಸೊ ಎಣ್ಣೆ ಚೆನ್ನಾಗಿ ಕಾದಿರಬೇಕು ಕಬಾಬ್ ಮಾಡಬೇಕಂದ್ರೆ, ಅಂದರೆ ಎಣ್ಣೆ ಚೆನ್ನಾಗಿ ಕಾದಿದ್ರೆ ಬಿಟ್ಟ ತಕ್ಷಣ ಬೇಗ ಆಗುತ್ತೆ ಅಂತ ಅಷ್ಟೇ. ಎಣ್ಣೆ ಚೆನ್ನಾಗಿ ಕಾದಿತ್ತು. ಕಬಾಬ್ನ ಮಾಡೋಕ್ಕೆ ಶುರು ಮಾಡಿದ್ವಿ. ನೋಡಿ ಕಬಾಬ್ ಫೈನಲಾಗಿ ಹೇಗೆ ಬರುತ್ತೆ ಅಂತ ನೋಡಿ. ಕಲರು ಫಿದ್ದ ಆಗೋಗ್ತೀರಾ. ಸೊ ಬರೀ ಕಬಾಬ್ ಪೌಡರ್ ಹಾಕಿ ಮಾಡಿದ್ರೂ ನಡೆಯುತ್ತೆ. ಸೊ ಈ ಥರ ನಾವು ಆ್ಯಡ್ ಮಾಡಿರೋ ಮಸಾಲೆಗಳನ್ನ ಆ್ಯಡ್ ಮಾಡಿದ್ರೆ ಸ್ವಲ್ಪ ಟೇಸ್ಟು ಸ್ಪೈಸಿಯಾಗಿ ಚೆನ್ನಾಗಿ ಬರುತ್ತೆ ಅಂತ ಅಷ್ಟೇ. ನೋಡ್ಬೋದು ನೀವು ಕಲರ್ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಅಷ್ಟೇ ಚೆನ್ನಾಗಿ ಟೇಸ್ಟು ಕೂಡ ಇತ್ತು. ನೋಡಿ ಏನು ಸಕ್ಕತ್ತಾಗಿ ಬಂದಿದೆ. ಸೊ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಗರಂ ಮಸಾಲ ಪೌಡರು ಇದನ್ನೆಲ್ಲ ಹಾಕೋದ್ರಿಂದ ಸ್ವಲ್ಪ ಚೆನ್ನಾಗಿ ಅನಿಸುತ್ತೆ ಅಂತ ಅಷ್ಟೇ. ಸೊ ಫೈನಲಿ ಕಬಾಬು ರೆಡಿ ಆಯಿತು, ಬಿರಿಯಾನಿ ರೆಡಿ ಆಗಿದೆ. ಫ್ಯಾಮಿಲಿ ಫುಲ್ಲು ಬ್ಯಾಟಿಂಗಿಗೆ ಅಂತ ಕೂತ್ಕೊಂಡ್ವಿ. ನೋಡ್ಬೋದು ಕಬಾಬ್ನ ಮುಂದೆನೇ ಇಟ್ಟಿದ್ರು, ನಮ್ಮ ಮತ್ತೆ ಬಾಯಲ್ಲಿ ನೀರು ಬರ್ತಾಯಿತ್ತು, ಅಷ್ಟು ಚೆನ್ನಾಗಾಗಿತ್ತು. ಸೊ ಬಿರಿಯಾನಿನೂ ಟೇಸ್ಟ್ ಸೂಪರು. ನಮ್ಮ ಫ್ಯಾಮಿಲಿನೆಲ್ಲ ಒಬ್ಬರೊಬ್ಬರೇ ಒಬ್ಬರೊಬ್ಬರೇ ತಿನ್ನೋದೆಲ್ಲ ಇಲ್ಲ. ಅಡುಗೆ ಆದಮೇಲೆ ಎಲ್ಲರೂ ಜೊತೇಲಿ ಕುತ್ಕೊಂಡು ಊಟ ಮಾಡೋದೇ ನಮಗೆಲ್ಲ ಅಭ್ಯಾಸ ಇರೋದು. ಸೊ ಇದು ನಮ್ಮನೆ ಪುಟಾಣಿ ಮರಿ ಗುಡ್ಡು ಅಂತ ಅವನ ಹೆಸರು. ಅದಾದಮೇಲೆ ನಮ್ಮ ಪಾಪು, ನಮ್ಮಮ್ಮ ಪಾಪನ ಕೂರಿಸ್ಕೊಂಡಿದ್ರು. ಅವನಿಗೂ ಊಟ ಮಾಡಬೇಕಂತ ಅವನು ಹಠ ಮಾಡ್ತಾಯಿದ್ದ. ಸೊ ಬಿರಿಯಾನಿ ಕಬಾಬ್ ಕಲರ್ ನೋಡ್ಬೋದು ನೀವು, ಸರ್ವ್ ಮಾಡ್ಕೊಂಡು ತಿಂತಾ ಇದ್ದ. ಟೇಸ್ಟ್ ಸಕ್ಕತ್ತಾಗಿತ್ತು. ಸೊ ಯಾರಿಗೆಲ್ಲ ಈ ಲಾಗ್ ಇಷ್ಟ ಆಗಿದೆ, ಸೊ ಪ್ಲೀಸ್ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ನ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್. ಈ ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಆಗಲಿ ಸಿಗೋಣ. ಟಾಟಾ, ಬಾಯ್. ಏನು ಬೇಡ.